ನನಗೆ ಬಿಸ್ನೆಸ್ ಟ್ರಿಪ್ಪು ಗಿಪ್ಪು ಅಂತ ಗೊತ್ತಿಲ್ಲ, ಫಾರಿನ್ನಲ್ಲಿದ್ರೂ ಸರಿ 4 ದಿನಗಳ ಒಳಗೆ ಹಾಜರಾಗಿ ಹೀಗೆಂದು ಗುಡುಗಿದವರು ಲೋಕಾಯುಕ್ತ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರು. ಮಾಜಿ ಸಚಿವ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಅವರ ಕೆಐಎಡಿಬಿ ಪ್ರಕರಣ ವಿಚಾರಣೆ ಕೈಗೆತ್ತಿಕೊಂಡು ನ್ಯಾಯಾಧೀಶರು ಮೇಲಿನಂತೆ ಖಡಕ್ ಎಚ್ಚರಿಕೆ ನೀಡುವ ಮೂಲಕ ಇಟಾಸ್ಕಾ ಕಂಪನಿಯ ಹಗರಣದ ವಿಚಾರಣೆಯನ್ನ ಜುಲೈ 23ಕ್ಕೆ ಮುಂದೂಡಿದ್ರು. ಕಟ್ಟಾ ಮತ್ತು ಕಟಕಟೆಯ ಫುಲ್ ಸ್ಟೋರಿ ಇಲ್ಲಿದೆ. ಕೆಐಎಡಿಬಿ ಭೂ ಹಗರಣಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಸಿದ ಬಳಿಕ ಇಂದು ಮೊದಲ ಬಾರಿಗೆ 6 ಮಂದಿ ಆರೋಪಿಗಳು ಲೋಕಾಯುಕ್ತ ನ್ಯಾಯಾಲಯದ ಮುಂದೆ ಹಾಜರಾದರು. ವಿಚಾರಣೆ ಕೈಗೆತ್ತಿಕೊಂಡ ನ್ಯಾಯಾಧೀಶ ಸುಧೀಂದ್ರ ರಾವ್ ಅವರಿಗೆ A1 ಆರೋಪಿ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಗೈರು ಅಂದಾಕ್ಷಣ ಸಿಟ್ಟು ಬಂತು. ಅದೇ ಸಿಟ್ಟಲ್ಲಿ ನನಗೆ ಬಿಸ್ನೆಸ್ ಟ್ರಿಪ್ಪು ಗಿಪ್ಪು ಗೊತ್ತಿಲ್ಲ, ಫಾರಿನ್ನಲ್ಲಿದ್ರೂ ಸರಿ 4 ದಿನಗಳ ಒಳಗೆ ಹಾಜರಾಗಿ ಅವರು ಬಂದ ಮೇಲೆ ಡೇಟ್ ಕೊಡೋಕ್ಕಾಗಲ್ಲ ಅಂತ ಖಡಕ್ ಆಗಿ ಹೇಳಿದ್ರು. ಇದು ಒಂದು ಹಂತದಲ್ಲಿ ಆರೋಪಿಗಳಲ್ಲಿ ಭಯ ಕೂಡ ಹುಟ್ಟಿಸಿತು. ಆ ಬಳಿಕ ಬಿಸ್ನೆಸ್ ಟ್ರಿಪ್ ಎಂದು ಕಾಂಬೋಡಿಯಾಕ್ಕೆ ಹೋಗಿದ್ದ ಸೀನಿಯರ್ ಕಟ್ಟಾ ಅವರಿಗೆ ವಕೀಲರು ಮಾಹಿತಿ ಮುಟ್ಟಿಸಿ ಹಾಜರಾಗುವ ಬಗ್ಗೆ ನ್ಯಾಯಾಲಯಕ್ಕೆ ಭರವಸೆ ನೀಡಿದರು. ಇನ್ನು ಕೆಐಎಡಿಬಿ ಭೂ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಮನ್ಸ್ ಸ್ವೀಕರಿಸಿದ್ದ ಆರೋಪಿಗಳಾದ ಕಾರ್ಪೊರೇಟರ್ ಕಟ್ಟಾ ಜಗದೀಶ್, ಶ್ರೀನಿವಾಸ್, ಮುನಿನಾರಾಯಣಪ್ಪ, ಕಾರ್ಪೊರೇಟರ್ ಗೋಪಿ, ಗ್ರಾಮ ಪಂಚಾಯಿತಿ ಸದಸ್ಯ ಮಂಜು, ಬಸವಪೂರ್ಣಯ್ಯ ಅವರು ಇದೇ ವೇಳೆ ಜಾಮೀನು ಅರ್ಜಿ ಸಲ್ಲಿಸಿದರು. ಈ ಅರ್ಜಿಗಳಿಗೆ ಆಕ್ಷೇಪ ಸಲ್ಲಿಸುವಂತೆ ಲೋಕಾಯುಕ್ತ ವಕೀಲರಿಗೆ ಸೂಚಿಸಿ ಪ್ರಕರಣದ ಮುಂದಿನ ವಿಚಾರಣೆಯನ್ನ ಜುಲೈ 23ಕ್ಕೆ ಮುಂದೂಡಿದರು. ಇನ್ನು ತಲೆಮರೆಸಿಕೊಂಡಿರುವ ವೆಂಕಯ್ಯ ಮತ್ತು ಜಗ್ಗಯ್ಯ ಎಂಬ ಆರೋಪಿಗಳ ವಿರುದ್ಧ ಜಾಮೀನು ರಹಿತ ವಾರೆಂಟ್ ಜಾರಿ ಮಾಡಿ ಲೋಕಾಯುಕ್ತ ಡಿವೈಎಸ್ಪಿಗೆ ಖುದ್ದು ಜಾರಿಗೊಳಿಸುವಂತೆ ಸೂಚಿಸಿದರು. ಈ ಆರೋಪಿಗಳನ್ನ ನಾವು ಕಸ್ಟಡಿ ತಗೊಂಡು ಅಂದ್ರೆ ಅವ್ರನ್ನ ಜೇಸಿಗೆ ರಿಮೈಂಡ್ ಮಾಡಿ ನಮ್ಗೆ ಅವಕಾಶ ಕೊಡಬೇಕು, ಟೈಮ್ ಕೊಡಬೇಕು, ಅಥವಾ ಅವರಿಗೆ ಅವ್ರು ಕೇಳಿದ್ರು ಹಾಗಿದ್ರೆ ಅವರು ಟೈಮ್ ಬೇಕಾದ್ರೆ ತಗೊಳ್ಳಿ, ಅದು ನಮ್ಮನ್ನು ಇವತ್ತಿನ ಮಟ್ಟಿಗೆ ಇಂಟ್ರಿಮ್ ಬೇಲಲ್ಲಿ ಬಿಡಿ. ಈ ಬೇಲ್ ಅಪ್ಲಿಕೇಶನ್ ಏನಿದೆ ಅದನ್ನ ಮೆರಿಟ್ಸ್ ಮೇಲೆ ಕನ್ಸಿಡರ್ ಮಾಡೋವರೆಗೆ ನಾವು ಬೇಲ್ ಮೇಲೆ ಬಿಡಿ ಅನ್ನೋ ಒಂದು ಪ್ರೇಯರ್ ಮಾಡಿದ್ದಾರೆ. ಕೆಐಎಡಿಬಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯ ಮೊದಲನೇ ದಿನವೇ ಆರೋಪಿಗಳಲ್ಲಿ ನ್ಯಾಯಾಧೀಶರು ನಡುಕ ಹುಟ್ಟಿಸಿದ್ದಾರೆ. ಇನ್ನು ಇಡೀ ಹಗರಣದಲ್ಲಿ ಕೋಟ್ಯಂತರ ರೂಪಾಯಿ ಹಣದ ಲೆಕ್ಕಾಚಾರ ಇರೋದ್ರಿಂದ ಆರೋಪಿಗಳ ಮುಂದಿನ ಜಾಮೀನು ವಿಚಾರಣೆ ಕೂಡ ಬಹಳಷ್ಟು ಕುತೂಹಲ ಕೆರಳಿಸಿದೆ. ಸಿ ಮಂಜುನಾಥ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್ 24/7. ಪ್ರೇಮಿಗಳ ಪಾಲಿನ ಹ್ಯಾಂಗ್ಔಟ್ ಪ್ಲೇಸ್ ನಂದಿಬೆಟ್ಟದಲ್ಲಿ ಯುವತಿಯರನ್ನ ಲೈಂಗಿಕವಾಗಿ ಪೀಡಿಸುತ್ತಿರುವ ವಿಕೃತ ಕಾಮಿಗಳ ಕಾಟ ಮಿತಿ ಮೀರಿದೆ. ಈ ಕಾಮಿಗಳು ತಯಾರಿಸಿದ ಎಸ್ಎಂಎಸ್ಗಳು ಆ ಭಾಗದ ಮೊಬೈಲ್ಗಳಲ್ಲಿ ಹರಿದಾಡ್ತಾ ಇವೆ. ಮಾಹಿತಿ ತಿಳಿದರೂ ಪೊಲೀಸರದ್ದು ಮಾತ್ರ ಜಾಣಕುರುಡು. ಇಲ್ಲಾಂದ್ರೆ ನಾ ಮಾಡ್ತೀವಿ, ಬೇರೆ ಮಾಡ್ತಾರಲ್ಲಣ್ಣ, ನಾ ಮಾಡ್ತೀವಿ. ರಮೇಶ ನಂದಿಬೆಟ್ಟದ ಆಸುಪಾಸಿನಲ್ಲಿ ತೆಗೆಯಲಾದ ಈ ಎಂಎಂಎಸ್ನಲ್ಲಿ ಏನಿದೆ ಅನ್ನೋದನ್ನ ಹೇಳಿದ್ರೆ ಎಂಥ ಸಂಭಾವಿತರ ರಕ್ತ ಕೂಡ ಕುದಿಯುತ್ತೆ. ಯುವ ಪ್ರೇಮಿಗಳಿಬ್ಬರನ್ನ ಅಡ್ಕಾಯಿಸಿಕೊಂಡಿರುವ 4-5 ಜನ ವಿಕೃತರ ಗುಂಪೊಂದು ಅವರನ್ನ ತಮ್ಮೆದುರಿಗೆ ಲೈಂಗಿಕ ಕ್ರಿಯೆಯಲ್ಲಿ ತೊಡಗುವಂತೆ ಒತ್ತಾಯಿಸುತ್ತೆ ಮತ್ತು ಇಡೀ ಕ್ರಿಯೆಯನ್ನ ತಮ್ಮ ಮೊಬೈಲ್ನಲ್ಲಿ ಶೂಟ್ ಮಾಡುತ್ತೆ. ನಂದಿಬೆಟ್ಟದ ನಿರ್ಜನ ಭಾಗಗಳಲ್ಲಿ ಒಬ್ಬಂಟಿಯಾಗಿ ಸಿಗುವ ಪ್ರೇಮಿಗಳು ಇಂಥದ್ದಕ್ಕೆ ಬಲಿಯಾಗುತ್ತಿದ್ದಾರೆ. ಬಹುತೇಕ ಸಂದರ್ಭಗಳಲ್ಲಿ ಇವರ ಪ್ರೇಮ ರಹಸ್ಯವಾಗಿರೋದ್ರಿಂದ ನಡೆದ ಘಟನೆಯ ಬಗ್ಗೆ ಪೊಲೀಸರಿಗೆ ದೂರು ಕೊಡುವುದು ಒತ್ತಟ್ಟಿಗಿರಲಿ, ಅವರಿವರ ಮುಂದೆ ಹೇಳಿಕೊಳ್ಳುವುದಿಲ್ಲ ಕೂಡ. ಇದರ ದುರ್ಲಾಭ ಪಡೆಯುವ ಪಡ್ಡೆಗಳು ಎಂಎಂಎಸ್ ತಯಾರಿಸಿ ಕಂಡವರಿಗೆ ಹಂಚಿ ವಿಕೃತ ಆನಂದ ಪಡೆಯುತ್ತಿದ್ದಾರೆ. ಒಂದೊಂದು ಸಲ ಅವರು ತೆಗೆದ ಎಂಎಂಎಸ್ನಲ್ಲಿ ಅವರ ಮುಖಗಳೇ ಕಂಡಿವೆ. ಇವರು ಇಲ್ಲೇ ಹತ್ತಿರದಲ್ಲಿರುವ ಬಾಂಬೆ ರೇಯನ್ ಎಂಬ ಗಾರ್ಮೆಂಟ್ಸ್ನ ನೌಕರರೆಂಬ ಬಗ್ಗೆ ಸ್ಥಳೀಯರಿಗೆ ಗುಮಾನಿ ಇದೆ. ಈ ಬಗ್ಗೆ ಸಂಘಟನೆಯೊಂದರ ಸದಸ್ಯರು ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಆದರೆ ದೊಡ್ಡಬಳ್ಳಾಪುರ ಗ್ರಾಮೀಣ ಠಾಣೆ ಪೊಲೀಸರಿಗೆ ಇದರ ಬಗ್ಗೆ ಎಲ್ಲ ತಲೆಕೆಡಿಸಿಕೊಳ್ಳಕ್ಕೆ ಸಮಯವೇ ಇಲ್ಲ. ಹಿರಿಯ ಅಧಿಕಾರಿಗಳು ಕೂಡ ಇದನ್ನೆಲ್ಲ ನೋಡಿಯೂ ನೋಡದಂತೆ ಸುಮ್ಮನಿದ್ದಾರೆ. ಕೇವಲ ಯುವತಿಯರಷ್ಟೇ ಅಲ್ಲ, ಗಾರ್ಮೆಂಟ್ ಕೆಲಸಕ್ಕೆ ಹೋಗುವ ಯುವತಿಯರು ಕೂಡ ಕಾಮುಕರಿಗೆ ಬಲಿಯಾಗುತ್ತಿದ್ದಾರೆ ಎಂಬ ಸುದ್ದಿ ಬಂದಾಗಿನಿಂದ ಅಕ್ಕಪಕ್ಕದ ಹಳ್ಳಿಯ ಜನ ತಮ್ಮ ಮಕ್ಕಳನ್ನ ಮನೆಯಿಂದ ಹೊರಗೆ ಕಳುಹಿಸುವುದಕ್ಕೂ ಭಯಪಡುವಂತಾಗಿದೆ. ಅಜಿತ್ ಹನುಮಕ್ಕನವರ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್ 24/7.
ಬಾವಿ ಸ್ವಚ್ಛಗೊಳಿಸಲು ಇಳಿದಿದ್ದ ಮೂವರು ಉಸಿರುಗಟ್ಟಿ ಮೃತಪಟ್ಟ ಘಟನೆ ಬೆಂಗಳೂರಿನ ಕಬ್ಬನ್ಪೇಟೆಯಲ್ಲಿ ನಡೆದಿದೆ. ಸೀರೆಗಳಿಗೆ ಬಣ್ಣ ಹಚ್ಚುವುದಕ್ಕಾಗಿ ತೋಡಲಾಗಿದ್ದ ಬಾವಿಯೇ ಮೃತ್ಯುಕೂಪವಾಗಿದೆ. ವ್ಯಾಪಾರಿ ಗಂಗರಾಜು ಸೇರಿ ಇಬ್ಬರು ಕಾರ್ಮಿಕರು ಬಾವಿಯಲ್ಲೇ ಮೃತಪಟ್ಟಿದ್ದಾರೆ. ಇದು ಬೆಂಗಳೂರಿನ ಜನನಿಬಿಡ ಪ್ರದೇಶ ಕಬ್ಬನ್ಪೇಟೆಯ ಗಲ್ಲಿಯೊಂದರಲ್ಲಿನ ಕಾರ್ಖಾನೆ. ಇಂದು ಮಧ್ಯಾಹ್ನ ಇಲ್ಲಿ ದೊಡ್ಡ ದುರಂತವೊಂದು ನಡೆದೇ ಹೋಯಿತು. ಬಾವಿ ಸ್ವಚ್ಛ ಮಾಡಲು ಹಿಡಿದ ಮೂವರು ಜಲಸಮಾಧಿಯಾದರು. ಜವಳಿ ಉದ್ದಿಮೆದಾರರಾಗಿರುವ ಗಂಗರಾಜು ಕಬ್ಬನ್ಪೇಟೆಯ 2ನೇ ಕ್ರಾಸ್ನಲ್ಲಿ ಕಳೆದ 30 ವರ್ಷಗಳಿಂದ ಡೈಯಿಂಗ್ ಸೆಂಟರ್ ನಡೆಸುತ್ತಿದ್ರು. ಇಲ್ಲಿ ಸೀರೆಗಳಿಗೆ ಡೈಯಿಂಗ್ ಹಾಕೋಕೆ ಅಂತ 30 ಅಡಿ ಆಳದ ಬಾವಿಯೊಂದನ್ನ ಕಟ್ಟಿಸಿದ್ರು. ಈ ಬಾವಿಯ ಸ್ವಚ್ಛತಾ ಕಾರ್ಯಕ್ಕೆ ಇವತ್ತು ಇಬ್ಬರು ಕೂಲಿ ಕಾರ್ಮಿಕರನ್ನ ಕರೆತಂದಿದ್ರು. ಈ ಪೈಕಿ ಒಬ್ಬರನ್ನ ಮೊದಲು ಬಾವಿಯೊಳಗೆ ಇಳಿಸಲಾಯಿತು. 1 ಗಂಟೆಯಾದರೂ ಕಾರ್ಮಿಕ ಮೇಲೆ ಬಾರದ್ದರಿಂದ ಮತ್ತೊಬ್ಬ ಕಾರ್ಮಿಕ ಬಾವಿಯೊಳಗೆ ಇಳಿದ. ಇಬ್ಬರು ಕಾರ್ಮಿಕರು ಬಹಳಷ್ಟು ಹೊತ್ತಾದರೂ ಮೇಲೆ ಬಾರದ್ದರಿಂದ ಕೊನೆಗೆ ಮಾಲೀಕ ಗಂಗರಾಜು ಬಾವಿಯೊಳಗೆ ಇಳಿದರು. ಬಾವಿಯೊಳಗೆ ಉಸಿರುಗಟ್ಟಿದ ಪರಿಣಾಮ ಹಾಗೂ ಸೀರೆಗೆ ಬಳಸುತ್ತಿದ್ದ ಕೆಮಿಕಲ್ ವಾಸನೆಯಿಂದ ಮೂವರು ಜೀವ ಬಿಟ್ಟರು. ಓನರ್ ಇಳಿದ ಕೂಡಲೇ ಅವ್ರಿಗೆ ಮುಕ್ಕಾಲು ಭಾಗ ಹೋಗುವಾಗ ಉಸಿರು ಕಟ್ಟಿದೆ. ಅವ್ರ ಮೇಲ್ಗಡೆ ಟ್ರೈ ಮಾಡಿ ಮೇಲ್ಗಡೆ ಬಂದಿದ್ದಾರೆ, ಹಗ್ಗದ ಮೇಲೆ ಇಳಿದು ಬಂದಿದ್ದಾರೆ. ಆದರೆ ಮುಕ್ಕಾಲು ಭಾಗ ಬಂದ ಮೇಲೆ ಅವ್ರಿಗೆ ತುಂಬ ವೆಯ್ಟ್ ಮನುಷ್ಯ, ಸ್ವಲ್ಪ 37 ವಯಸ್ಸು, ಬಾಡಿ ಸ್ವಲ್ಪ ದಪ್ಪಗಿದ್ರು. ತಿರ್ಗಾ ಒಳಗಡೆ ಬಿದ್ದುಬಿಟ್ಟವ್ರು ಅವ್ರನ್ನು. ಈ ಅವ್ರು ಬಿದ್ದ ಮೇಲೆ ಈ ಮೇಲ್ಗಡೆ ಇಳಿತಾ ಇದ್ದಲ್ಲ, ಅವನು ಏನು ಮಾಡೋಣ, ತಿರ್ಗಾ ಇವನು ಇಳಿದು ಬಿಡೋಣ ಅಂತೇಳಿ ಇವನು 3ನೇ ಅವನು ಇಳಿದಿದ್ದಾನೆ. 3 ಜನ ಕೂಡ ಆಕ್ಸಿಜನ್ ಇಲ್ಲದೆ ಒಳಗಡೆ ತೀರೋಗಿದ್ದಾರೆ. ಬಹಳ ಹೊತ್ತು ಕಳೆದರೂ ಮೂವರ ಸುಳಿವಿಲ್ಲದ್ದರಿಂದ ಅನುಮಾನಗೊಂಡ ಸ್ಥಳೀಯರು ತಕ್ಷಣವೇ ಅಗ್ನಿಶಾಮಕ ದಳಕ್ಕೆ ಸುದ್ದಿ ಮುಟ್ಟಿಸಿದರು. ಸುಮಾರು 2 ಗಂಟೆ ಕಾಲ ಕಾರ್ಯಾಚರಣೆ ನಡೆಸಿದ ಅಗ್ನಿಶಾಮಕ ದಳ ಮೂವರ ಮೃತದೇಹಗಳನ್ನು ಹೊರತೆಗೆದಿದೆ. ಸುಮಾರು 35ರಿಂದ 40 ಅಡಿ ಆಳದಲ್ಲಿ 3 ಜನ ಬಿದ್ದಿದ್ರು. ಜಾಗ ಇಲ್ಲದೆ ಇಲ್ಲ, ಒಬ್ಬರು ಮೇಲೆ ಇನ್ನಿಬ್ಬರು ಬಿದ್ದಿದ್ರು. ಅವರು ಒಬ್ಬರಿಗೆ ಹಗ್ಗ ಕಟ್ಟಿ ಅವ್ರನ್ನ ಮಾತಾಡ್ಸೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ, ಅವ್ರಿಗೆ ಅಶ್ಯೂರೆನ್ಸ್ ಕೊಡೋದಕ್ಕೆ. ಬಟ್ ಅವರು ರೆಸ್ಪಾನ್ಸ್ ಇರಲಿಲ್ಲ. ಅದರಿಂದ ಏನು ಮಾಡಿದರೆ ಅವರು ಕ್ಯಾಶುಯಾಲಿಟಿಗೆ ಒಂದು ಹಗ್ಗನ ಚೆಸ್ಟ್ಗೆ ಚೇರ್ ನಾಟ್ ಹಗ್ಗ ಕಟ್ಟಿಬಿಟ್ಟು ಅವ್ರನ್ನ ಲಿಫ್ಟ್ ಮಾಡೋಕ್ಕೆ ಮುಂಚೆ ಇವ್ರ ಮೇಲೆ ಬಂದಿದ್ದಾರೆ. ಅಲ್ಲ, ಕೂಲಿ ಕಾರ್ಮಿಕರು ಯಾರು ಅಂದ್ಬಿಟ್ಟು ಇವಾಗ ವಿಚಾರಿಸ್ತಾ ಇದ್ದೀವಿ, ಯಾರು ಎಲ್ಲಿಂದ ಬಂದರು ಏನು ಅಂದ್ಬಿಟ್ಟು. ಯಾಕೆಂದರೆ ಮೃತಪಟ್ಟ ಜೀವನಕ್ಕೆ ಸೂಕ್ತವಾದ ಒಂದು ಪರಿಹಾರವನ್ನು ಕೊಡಬೇಕಾಗ್ತದೆ. ಮುಖ್ಯಮಂತ್ರಿಗಳು ಇವಾಗ ರಾಜ್ಯದಲ್ಲಿ ಇಲ್ಲ, ಬಂದಿದ್ದ ತಕ್ಷಣ ಅವರಿಗೆಲ್ಲ ಸೂಕ್ತವಾದ ಒಂದು ಪರಿಹಾರವನ್ನು ಮಾಡಿಸಬೇಕು. 2 ಗಂಟೆಗಳಿಗೂ ಹೆಚ್ಚು ಕಾಲ ಬಾವಿಯೊಳಗೆ ಸಿಲುಕಿದ್ದರಿಂದ ದೇಹಗಳನ್ನು ಹೊರತೆಗೆಯುವ ವೇಳೆಗೆ ಮೂವರ ಪ್ರಾಣಪಕ್ಷಿ ಹಾರಿ ಹೋಗಿತ್ತು. ವಿಕ್ಟೋರಿಯಾ ಆಸ್ಪತ್ರೆಗೆ ಕಳಿಸಿದ್ರೂ ಯಾವುದೇ ಪ್ರಯೋಜನವಾಗಲಿಲ್ಲ. ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್ 24/7 ಬೆಂಗಳೂರು.